20 ಅಡಿ ಟವರ್ ಮೇಲಿಂದ ವ್ಯಕ್ತಿಯ ಜೀವ ರಕ್ಷಣೆ. ಸಾಲದ ಸಮಸ್ಯೆಯಿಂದ ಮನನೊಂದು 120 ಅಡಿ ಎತ್ತರದ 400 kV ಹೈಟೆನ್ಷನ್ ವಿದ್ಯುತ್ ಟವರ್ ಮೇಲೆ ಹತ್ತಿ ಕುಳಿತುಕೊಂಡಿದ್ದ ವ್ಯಕ್ತಿಯನ್ನು ಪಾವಗಡ ಅಗ್ನಿಶಾಮಕ ಸಿಬ್ಬಂದಿ ಸಾಹಸಿಕ ಕಾರ್ಯಾಚರಣೆಯಲ್ಲಿ ಜೀವಂತವಾಗಿ ರಕ್ಷಿಸಿದ ಘಟನೆ ಪಾವಗಡ ತಾಲೂಕಿನ ಬಿಕೆಹಳ್ಳಿ ಸಮೀಪದಲ್ಲಿ ನಡೆದಿದೆ. ಬಿಕೆಹಳ್ಳಿ ಗ್ರಾಮದ ಗೋಪಾಲ ತಂದೆ ಪಾಲಯ್ಯ ಅವರು ಸಾಲದ ಸಮಸ್ಯೆಯಿಂದ ಮನಸ್ಸಿಗೆ ಬೇಸರಗೊಂಡು ಮದ್ಯ ಸೇವನೆ ಮಾಡಿ ಸುಮಾರು 120 ಅಡಿ ಎತ್ತರದ ಹೈಟೆನ್ಷನ್ ವಿದ್ಯುತ್ ಟವರ್ ಮೇಲೆ ಹತ್ತಿ ಕುಳಿತುಕೊಂಡಿದ್ದರು. ವಿಷಯ ತಿಳಿದ ತಿರುಮಣೆ ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣವೇ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಕೂಡಲೇ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ವೆಂಕಟೇಶ್ ನಾಡಗೌಡ, ನಾಗೇಶ್ ಎಂಎನ್, ಶೇಖ್ ಮನ್ಸೂರ್ ಅಹಮದ್, ನಂದನ್ ಎಚ್ಎಸ್ ಹಾಗೂ ಹರೀಶ್ ಎನ್ಎಂ ತಂಡ ಸ್ಥಳಕ್ಕೆ ಧಾವಿಸಿತು. ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಗ್ಗ, ಹಾರ್ನೆಸ್, ಬೆಲ್ಟ್ ಹಾಗೂ ಲ್ಯಾಡರ್ ಸೇರಿದಂತೆ ರಕ್ಷಣಾ ಉಪಕರಣಗಳ ಸಹಾಯದಿಂದ 120 ಅಡಿ ಎತ್ತರದ ವಿದ್ಯುತ್ ಟವರ್ ಮೇಲೆ ಹತ್ತಿ ಗೋಪಾಲ್ ಅವರಿಗೆ ನೀರು ನೀಡಿ ಮನವೊಲಿಸಿದರು. ನಂತರ ರಕ್ಷಣಾ ಉಪಕರಣಗಳ ಸಹಾಯದಿಂದ ಅವರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ಜೀವಂತವಾಗಿ ರಕ್ಷಿಸಿದರು. ಅಗ್ನಿಶಾಮಕ ಸಿಬ್ಬಂದಿಯ ಈ ಸಾಹಸಿಕ ಕಾರ್ಯಾಚರಣೆ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. పొద్దు